ಸಚ್ಚು ಹಾ ಪಾಪು ಈ ಡ್ರೆಸ್ ಹೇಗೆ ಕಾಣಿಸ್ತಿದೆ? ಚೆನ್ನಾಗೈತೆ. ನಾನು ಕಾಲೇಜಲ್ಲಿ ಇರುವಾಗ ತಗೊಂಡಿದ್ದೀವಿ. ಹೌದಾ? ಕಾಲೇಜಲ್ಲೆಲ್ಲ ನೋಡಿಲ್ಲ ನೀನು? ಹಾ ನೋಡಿದ್ದೆ ಚೆನ್ನಾಗಿದೆ. ಸಚ್ಚು ನಿಂಗೆ ಯಾವತ್ತಾದ್ರೂ ಆ ಕಾಲೇಜ್ ಯಾಕಾದ್ರೂ ಸೇರಿದ್ನೋ ಅಂತ ಫೀಲ್ ಆಗಿದ್ಯಾ? ಹೂ ಪಾಪು, ಒಂದೊಂದ್ಸಲ ಫೀಲ್ ಆಗಿದೆ, ಬೇರೆ ಕಾಲೇಜ್ ಸೇರಿದ್ರೆ ಇನ್ನೂ ಚೆನ್ನಾಗಿರ್ತಿದ್ನೇನೋ ಅಂತ, ಒಳ್ಳೆ ಕೆಲಸ, ಇನ್ನೂ ಚೆನ್ನಾಗಿ ಓದ್ತಿದ್ದೆ ಅಂತ ಫೀಲ್ ಆಗುತ್ತೆ. ಹಂಗಾದ್ರೆ ನೀನು ಈ ಕಾಲೇಜ್ ಸೇರಿದ್ಯಾ, ನಾನ್ ಸಿಕ್ಕಿದೀನಿ, ಬೇರೆ ಕಾಲೇಜ್ ಸೇರಿದ್ರೆ ಬೇರೆಯವ್ರು ಸಿಗ್ತಾ ಇದ್ರು, ಇನ್ನೂ ಚೆನ್ನಾಗಿರ್ತಾ ಇದ್ದೆ ಅಂತ ತಾನೇ ನಿನ್ ಪಾಯಿಂಟ್? ಇಲ್ಲ, ನಾನ್ ಹಂಗೆ ಹೇಳ್ತಾ ಇರೋದು. ಈ ಕಾಲೇಜಿಗೆ ಸೇರ್ಬಿಟ್ನಲ್ಲ, ಅದೇನ್ ಸಿಕ್ಬಿಟ್ಟಲ್ಲ, ಅದಕ್ಕೆ ನಾನು ಹಿಂಗ್ ಆಗ್ಬಿಟ್ಟಿದೀನಿ, ಅದಕ್ಕೆ ನಾನು ಹಿಂಗಿದ್ದೀನಿ, ಅದಕ್ಕೆ ನನ್ಗೆ ಹಿಂಗ್ ಆಗೋಗಿದೆ ಲೈಫ್, ಬೇಡ ಅನ್ನೋಷ್ಟು ಬೇಜಾರಾಗ್ಬಿಟ್ಟಿದೆ. ಅದೇ ಬೇರೆ ಕಾಲೇಜ್ಗೆ ಹೋಗಿದ್ರೆ ಬೇರೆ ಹುಡುಗಿ ಸಿಗ್ತಾ ಇದ್ಲು, ದುಡ್ಡಿರೋಳು ಸಿಗ್ತಾ ಇದ್ಲು, ಚೆನ್ನಾಗಿರೋಳು ಸಿಗ್ತಾ ಇದ್ರು, ನನ್ನ ಫ್ಯೂಚರ್ ಇನ್ನೂ ಚೆನ್ನಾಗಿರ್ತಾ ಇತ್ತು, ನಾನು ಇನ್ನೂ ಬೇರೆಯವ್ರ ಜೊತೆ ಇನ್ನೂ ಚೆನ್ನಾಗಿರ್ತಾ ಇದ್ದೆ. ಈ ತರ ಎಲ್ಲ ಯೋಚನೆ ಮಾಡಿದ್ಯಾ ತಾನೆ? ಅದಕ್ಕೆ ತಾನೇ ನೀನ್ ಹೇಳಿದ್ದು ಹೌದು ನಾನು ಆ ಕಾಲೇಜ್ ಸೇರ್ಬಾರ್ದಿತ್ತು ಅಂತ. ನಾನು ಕೇಳಿದ ತಕ್ಷಣ ನೀನ್ ಹೇಳ್ಬೇಕಾಗಿತ್ತು, ನನ್ಗಂಗೆಲ್ಲ ಏನಿಲ್ಲಪ್ಪ, ನಾ ಕಾಲೇಜ್ ಸೇರಿದಕ್ಕೆ ನೀನ್ ಸಿಕ್ಕಿರೋದು, ಇಲ್ಲ ಅಂತಿದ್ರೆ ನಾನು ಹೆಂಗಿರ್ತಿದ್ನೋ ಏನೋ ಅಂತೆಲ್ಲ ಫೀಲ್ ಮಾಡ್ತಿದ್ದೆ ನಾನು ಅಂತ ಹೇಳ್ಬೇಕಿತ್ತು ನೀನ್ ಅದೇ ಹೇಳಿಲ್ಲ. ಹೌದೌದೌದು ನಾನ್ ಬೇರೆ ಕಾಲೇಜಿಗೆ ಸೇರ್ಬೇಕಿತ್ತು ಅಂತ ಫೀಲ್ ಆಗಿದೆ ಅಂತ ಹೇಳ್ತಾ ಇರೋದು. ನಾನು ಹೇಳಿದ್ದು ಬೇರೆ ಕೆಲಸ ಮಾಡ್ಕೊಂಡು ಇನ್ನೂ ಚೆನ್ನಾಗಿ ಓದ್ಬೋದಿತ್ತು. ಹಂಗಾದ್ರೆ ಈ ಕಾಲೇಜ್ ಸೇರಿ ನಾನ್ ಇದಕ್ಕೆ ಪ್ರೀತಿ ಅಂದ್ರೇನು, ಪ್ರೀತಿಸೋ ಹುಡುಗಿನ ಹೆಂಗ್ ನೋಡ್ಕೋಬೇಕು ಅಂತ ಗೊತ್ತಿಲ್ದೇನೆ ಅವಳನ್ನ ತುಂಬಾ ಪ್ರೀತಿ ಮಾಡ್ಬಿಟ್ಟೆ. ನೀನ್ ನಿಂತವನಂತ ಅನ್ಕೊಂಡು ಅಷ್ಟೇ ಅವಳಿಗೆ ನೋವು ಕೊಟ್ಬಿಟ್ಟೆ. ನಾನು ಆ ಥರ ಹೇಳೇ ಇಲ್ಲ.